ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬಾ ಚೆನ್ನಾಗಿದ್ದೀನಿ. ನೀವು ತುಂಬಾ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಬ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಪ್ಲೀಸ್ ನನ್ನ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊತ ಬನ್ನಿ ಬ್ಲಾಗ್ ಸ್ಟಾರ್ಟ್ ಮಾಡೋಣ. ಇವತ್ತು ನನ್ನ ತಂಗಿ ಮಗನ ಬರ್ತಡೇ ಇರೋದ್ರಿಂದ ನಾವು ಅವ್ರ ಮನೆಗೆ ಹೋಗಿದ್ವಿ. ಬರ್ತಡೇ ಸೆಲೆಬ್ರೇಷನ್ ಮಾಡೋಣ ಅಂತ. ಅವರು ಬರ್ತಡೇ ಸೆಲೆಬ್ರೇಷನ್ ಮಾಡೋಕ್ಕೆಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ. ಇವನೇ ನೋಡಿ ಬರ್ತಡೇ ಬಾಯ್. ಮುಂದೆ ಇವತ್ತು ಬರ್ತಡೇ ಇರೋದು. ಇವನು ಮಲ್ಕೊಂಬಿಟ್ಟಿದ್ದ, ಇವಾಗ ತಾನೇ ಎದ್ದ. ಹಾಗಾಗಿ ಸ್ವಲ್ಪ ಮುಖ ಸಪ್ಪಗಿದೆ, ಅಳ್ತಾ ಇದ್ದ. ಇವಾಗ ಸ್ವಲ್ಪ ಸಮಾಧಾನವಾಗಿ ಇದ್ದಾನೆ. ಇವರು ಡೆಕೋರೇಷನ್ ಮಾಡೋಕ್ಕೆ ಎಲ್ಲ ಹೂಗಳೆಲ್ಲನೂ ರೆಡಿ ಮಾಡ್ಕೊತಾ ಇದ್ದಾರೆ. ಯಾವ ಥರ ಡೆಕೋರೇಷನ್ ಮಾಡೋದು ಅಂತ ಕೇಳ್ತಾ ಇದ್ಲು. ನಾನು ನೋಡು ನಿನ್ಗೆ ಯಾವ ಥರ ಇಷ್ಟ ಆಗುತ್ತೆ ಆ ಥರ ಮಾಡಮ್ಮ ಅಂತ ಹೇಳಿದೆ. ಇವರೇ ನಮ್ಮ ತಂಗಿ. ಮತ್ತು ಇಲ್ಲಿ ನೋಡಿ ಫ್ರೆಂಡ್ಸ್, ಇವರು ಮಕ್ಕಳುಗಳಿಗೆ ಏನಾದರೂ ತಿಂಡಿ ಈ ಥರ ಕೇಕ್ ಮುಂದೆ ಇಟ್ಟಿರೋದ್ರಿಂದ ಯಾವ ಥರ ಅದನ್ನು ಮುಟ್ಟೋಕ್ಕೆ ಅಂದ್ಬಿಟ್ಟು ನಿಂತ್ಕೊಂಡಿದ್ದಾರೆ ನೋಡಿ ಫ್ರೆಂಡ್ಸ್. ನಾವು ಅವ್ರನ್ನ ಕಾಯ್ತಾ ಇದ್ದೀವಿ. ಇವಾಗ ಕೇಕ್ ಕಟ್ ಮಾಡೋ ಗಂಟನಾದರೂ ಸ್ವಲ್ಪ ಕೇಕ್ ಚೆನ್ನಾಗಿರ್ಬೇಕಲ್ವಾ. ನಾವು ಹಂಗೆ ಕ್ಷಣ ಆ ಕಡೆ ಈ ಕಡೆ ಆದರೆ 1 ನಿಮಿಷದಲ್ಲೇ ಕೇಕ್ನ ಹಾಳು ಮಾಡಿಬಿಡ್ತಾರೆ ಇವರು. ಹಾಗಾಗಿ ಇಲ್ಲೊಬ್ರನ್ನ ನಿಲ್ಲಿಸಿದ್ದೀವಿ. ಅವಳದು ವಿಡಿಯೋ ಕಾಣಿಸ್ತಾ ಇಲ್ಲ ಅನ್ಸುತ್ತೆ, ಅವಳದು ಮುಖ ಕಾಣಿಸ್ತಾ ಇಲ್ಲ. ಈ ಕಡೆ ಇದ್ದಾಳೆ ನನ್ನ ಮಗಳು ರಿತಿಕಾ. ಅವಳು ಕಾಯ್ತಾ ಇದ್ದಾಳೆ, ಯಾರು ಕೇಕ್ ಮುಡ್ತಾರೆ ಅವ್ರಿಗೂ ಅದೇ ಬೀಳುತ್ತೆ. ಇವರಿಬ್ಬರು ನೋಡಿ ಫ್ರೆಂಡ್ಸ್, ಇವರಿಬ್ರದ್ದೇ ಜಾಸ್ತಿ. ಇವನು ಸುಮ್ಮನೆ ಸೈಲೆಂಟಾಗಿ ಈ ಕಡೆ ಇದ್ದಾನೆ. ಮತ್ತು ಈ ಥರ ಒಂದು ಫೋಟೋ ಹೊಡ್ಕೊಂಡಿದ್ವಿ. ಅವನಿಗೆ ಭಯ ಕೇಕ್ನ ಕಟ್ ಮಾಡಿಸುವಾಗ. ಹ್ಯಾಪಿ ಬರ್ತ್ಡೇ ಮಾಡಿ. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು ದಿಗಂತ್, ಹ್ಯಾಪಿ ಬರ್ಡೇ ಟು ಯು. ಅದು ಹೋಗಿತ್ತು ಬಾ. ನಮ್ಮ ಚಾರ್ವಿಕಂಗೆ ಫುಲ್ ಖುಷಿ ಆಗ್ಬಿಟ್ಟೈತೆ. ಎಲ್ಲರಿಗೂ ಕೇಕ್ ಅದು ನಾನು ತಿನ್ನಿಸಿರೋದು ಫೋಟೋ ಬಂದಿಲ್ಲ ಇದರಲ್ಲಿ, ಅದು ಡಿಲೀಟ್ ಆಗಿಬಿಟ್ಟಿತ್ತು. ಹಾಗಾಗಿ ಅದನ್ನು ಹಾಕೋಕ್ಕಾಗಲಿಲ್ಲ. ಈ ಥರ ಕೇಕ್ ತಂದಿದ್ರು. ಪ್ಲೀಸ್ ಫ್ರೆಂಡ್ಸ್, ನನ್ನ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಪ್ಲೀಸ್ ನಾನು ಯಾವ ಥರ ವೀಡಿಯೋನ ಮಾಡಬೇಕು ಅಂತ ಕಮೆಂಟ್ ಮಾಡಿ ಪ್ಲೀಸ್. ಬಾಯ್ ಫ್ರೆಂಡ್ಸ್, ಟೇಕ್ ಕೇರ್.